ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100 ವರ್ಷದ ಸಂಭ್ರಮದ ಅಂಗವಾಗಿ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿಯಲ್ಲಿ ಭವ್ಯ ಬೃಹತ್ ಹಿಂದೂ ಸಮ್ಮೇಳನ ಅದ್ದೂರಿಯಾಗಿ ನಡೆಯಿತು. ಬಿಜೆಪಿ ಕಾರ್ಯಕರ್ತರು, ವಿವಿಧ ಹಿಂದೂ ಸಂಘಟನೆಗಳು ಹಾಗೂ ಸಾವಿರಾರು ಹಿಂದೂ ಭಕ್ತರು ಒಂದಾಗಿ ಭಾಗವಹಿಸಿದ ಈ ಕಾರ್ಯಕ್ರಮ ಸಮಾಜದ ಐಕ್ಯತೆ ಹಾಗೂ ಧಾರ್ಮಿಕ ಜಾಗೃತಿಯ ಸಂದೇಶ ಸಾರಿತು. ಫೆಬ್ರವರಿ 28, 2026ರಂದು ಮಧ್ಯಾಹ್ನ 4 ಗಂಟೆಗೆ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನದಿಂದ ಭವ್ಯ ಶೋಭಾಯಾತ್ರೆ ಪ್ರಾರಂಭವಾಯಿತು. ಮದಲಘಟ್ಟ ಸರ್ಕಲ್, ಓಂ ಸರ್ಕಲ್ ಹಾಗೂ ಕಾಮನಕಟ್ಟಿ ಶಾಸ್ತ್ರಿ ವೃತ್ತ ಮಾರ್ಗವಾಗಿ ಸಾಗಿದಂಥ ಈ ಮೆರವಣಿಗೆ ಹಡಗಲಿ ತಾಲೂಕು ಕ್ರೀಡಾಂಗಣದಲ್ಲಿ ಸಮಾರೋಪಗೊಂಡಿತು. ಡೊಳ್ಳು, ಸಮಳ ಸೇರಿದಂತೆ ವಿವಿಧ ಸಾಂಪ್ರದಾಯಿಕ ಮೇಳಗಳೊಂದಿಗೆ ನಡೆದ ಶೋಭಾಯಾತ್ರೆ ನಗರದಲ್ಲಿ ಭಕ್ತಿ ಭಾವದ ವಾತಾವರಣ ನಿರ್ಮಿಸಿತು. ಶೋಭಾಯಾತ್ರೆಯ ವಿಶೇಷ ಆಕರ್ಷಣೆಯಾಗಿ ಪ್ರಸಿದ್ಧ ರಾಣೆಬೆನ್ನೂರ್ಕ ರಾಜ ಎತ್ತುಗಳು ಭಾಗವಹಿಸಿದ್ದು ಸಾರ್ವಜನಿಕರ ಗಮನ ಸೆಳೆದವು. ಸಾವಿರಾರು ಮಹಿಳೆಯರು ಕುಂಭಗಳನ್ನು ಹೊತ್ತು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿ ಹಿಂದೂ ಸಂಸ್ಕೃತಿ ಹಾಗೂ ಪರಂಪರೆಯ ವೈಭವವನ್ನು ಪ್ರದರ್ಶಿಸಿದರು. ನಮ್ಮ ಮಹಿಳೆಯರು ಹಾಗೂ ನಮ್ಮ ಶಾಸಕರು ಹಾಗೂ ಸರ್ವಧರ್ಮೀಯರು, ಸರ್ವ ಪಕ್ಷದವರು ಎಲ್ಲರೂ ಸೇರಿ ಈ ಒಂದು ಹಿಂದೂ ಸಮಾವೇಶವನ್ನು ನಾವೆಲ್ಲರ ಆಯೋಜನೆ ಮಾಡಿ ಸಕ್ಸಸ್ಫುಲ್ ಆಗಿ ಮಾಡಬೇಕು ಅಂತ ನಾವು 2-3 ಮೀಟಿಂಗ್ ಮಾಡಿ ಈ ರೀತಿ ನಾವು ಪ್ರೌಢಾಗಿ ಸೇರೋದಕ್ಕೆ ಕಾರಣ ನಮ್ಮ 2-3 ಮೀಟಿಂಗ್ ಮಾಡಿ ಪ್ರತಿಯೊಂದು ಧರ್ಮದವರು, ಪ್ರತಿಯೊಂದು ಸಮಾಜದವರು, ಪ್ರತಿಯೊಂದು ಪಕ್ಷದವರು ಸೇರಿ ಮಾಡೋದು ಕಲ್ತೀವಿ. ಹಾಗೆಯೇ ಹೆಚ್ಚು ಹೊತ್ತು ನಮ್ಮ ಶಾಸಕರು ಕೊಟ್ಟಿರೋದ್ರಿಂದ ಎಲ್ಲರನ್ನು ಸಹಕಾರ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಶಾಸಕರು. ಎಷ್ಟು ಜನ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ? 1,000 ಕುಂಭ, 1,000 ಮಹಿಳೆಯರು. ನಿಮಗೆ ಈ ಕಾರ್ಯಕ್ರಮ ನೋಡಿ ಅನಿಸುತ್ತೆ? ಸಂತೋಷ ಆಗ್ತದೆ. ಇಡೀ ನಮ್ಮ ತಾಲೂಕಾದ್ಯಂತ ಹೆಣ್ಮಕ್ಳನ್ನೆಲ್ಲರೂ ಒಂದೆಡೆ ಕೂಡಿಸಿ ಈ ಥರ ಕಾರ್ಯಕ್ರಮ ಹಬ್ಬದ ರೀತಿ ಮಾಡ್ತಾ ಇರೋದ್ರಿಂದ ಸಂತೋಷ ಆಗ್ತದೆ. ಸಂಜೀವ್ ರೆಡ್ಡಿ ಅಂತ ವಿಜಯನಗರ ಬಿಜೆಪಿಯ ಜಿಲ್ಲಾಧ್ಯಕ್ಷರು. ಹಡಗಲಿ ತಾಲೂಕಿನ ಎಲ್ಲ ಹಿಂದೂಗಳು ಒಂದಾಗಿ ಹಿಂದೂ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ನಮ್ಮ ಶಾಸಕರು ಕೂಡ ಬೆನ್ನೆಲುಬಾಗಿಕೊಂಡಿದ್ದಾರೆ. ಮತ್ತು ಹಡಗಲಿ ಇತಿಹಾಸದಲ್ಲಿ ಒಂದು ವಿಶೇಷವಾಗಿ ಇವತ್ತಿನ ದಿನ ರಾಷ್ಟ್ರೀಯ ಸ್ವಯಂ ಸಂಘಕ್ಕೆ 100 ವರ್ಷ ಆದ ಪ್ರಯುಕ್ತ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತೆಲ್ಲ ಹಿಂದೂಗಳು ಜಾತಿ ಭೇದವನ್ನು ಮರೆತು, ಯಾವುದೇ ಪಕ್ಷವನ್ನು ಮರೆತು ಎಲ್ಲರೂ ಒಂದಾಗಿ ನಾವೆಲ್ಲ ಹಿಂದೂ, ನಾವೆಲ್ಲ ಬಂದು ನಾವೆಲ್ಲ ಒಂದು ಅನ್ನೋ ರೀತಿಯಲ್ಲಿ ಒಂದಾಗಿ ಇವತ್ತು ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಸ್ತಾರೆ. ಆಮೇಲೆ ಸ್ಟೂಡೆಂಟ್ಸು ಒಳ್ಳೆಯ ತುಂಬ ಜನ ಇದ್ದಾರೆ. ಅವರಿಗೆ ಇಷ್ಟಪಡ್ತಾರೆ ಈ ಕಾರ್ಯಕ್ರಮದಿಂದ. ನಮಗೆಲ್ಲ ಗೊತ್ತಿದೆ, ಹೆಣ್ಣೊಂದು ಕಲ್ತ್ರೆ ಶಾಲೆ ಒಂದು ಕಲಿಯುತ್ತೇವೆ. ಒಬ್ಬ ತಾಯಿ, ಒಬ್ಬ ಮಹಿಳೆ ಕರುಣೆ ಮನಸ್ಸು ಮಾಡಿದರೆ ಇಡೀ ಸಮಾಜವನ್ನು ತಿಂತಾಳೆ, ಕುಟುಂಬವನ್ನು ತಿಂತಾಳೆ. ಹಾಗಾಗಿ ಇವತ್ತು ಮಹಿಳೆಯರ ಪಾತ್ರ ವಹಿಸಿದ್ದು ನಮ್ಮ ಮುಂದಿನ ಸಂಸ್ಕೃತಿ ಸಂಸ್ಕಾರಕ್ಕೆ ಒಳ್ಳೆಯ ಬೆಳವಣಿಗೆ ಅಂತ ನಾವು ಹೇಳ್ತಾ ಇದ್ದೀವಿ. ನಮ್ಮ ಸದಸ್ಯರು ಮಂಜುನಾಥ್ ಅಂತೇಳಿ ವಕೀಲರ ಸಂಘದ ಅಧ್ಯಕ್ಷರು, ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಕೋಆಪರೇಟಿವ್ ಸಂಸ್ಥೆ ಅಧ್ಯಕ್ಷರು. ಸರ್, ವಿಶೇಷವಾಗಿ ಹೂವಿನಹಡಗಲಿಯಲ್ಲಿ ಇವತ್ತು ಹಿಂದೂ ಬೃಹತ್ ಸಮ್ಮೇಳನ ನಡೀತಿದೆ. ಅದು ಕೃಷ್ಣ ನಾಯಕರ ನೇತೃತ್ವದಲ್ಲಿ ನಡೀತಿದೆ. ಅದರಲ್ಲಿ ವಿಶೇಷವಾಗಿ ಬಹುಸಂಖ್ಯೆಯಲ್ಲಿ ಮಹಿಳೆಯರು, ಸ್ಟೂಡೆಂಟ್ಸು ತುಂಬ ಊರಿಂದ ತುಂಬ ಜನಗಳು ಬಂದರೆ ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಸರ್, ಇದು RSSನ ಒಂದು ಪ್ರಮುಖ ಕಾರ್ಯಕ್ರಮ. ಇದು RSSನ 100 ವರ್ಷದ ಕಾರ್ಯಕ್ರಮದ ಒಂದು ವಿಜೃಂಭಣೆ ಸೆಲೆಬ್ರೇಷನ್ಗೋಸ್ಕರ ಇದು ನಡೀತಾ ಇರೋದು. ಇದು ಯಾವುದೇ ಪಕ್ಷ ಜಾತಿಗೆ ಸೀಮಿತವಾಗಿಲ್ಲ, ಪಕ್ಷಾತೀತವಾಗಿ ಎಲ್ಲ ಹಿಂದೂಗಳು ಜಾಗೃತರಾಗಬೇಕು ಅನ್ನೋ ಒಂದು ಉದ್ದೇಶ, ಒಂದು ಸಂಕಲ್ಪ ಏನು RSS ಇಟ್ಕೊಂಡಿದೆ, ಅದರ ನೇತೃತ್ವದಲ್ಲಿ ಇದು ನಡೀತಾ ಇದೆ ಸರ್. ಯಾವುದೇ ಪಕ್ಷ ಯಾರು ಇದು ಇಲ್ಲ ಸರ್. ಇದು ಮಹಿಳೆಯರು ಸ್ವೇಚ್ಛೆಯಿಂದ, ಪುರುಷರು, ಯುವಕರು, ಹಳ್ಳಿ ಜನ, ರೈತರು, ಎಲ್ಲ ಶ್ರಮಿಕ ವರ್ಗ ಜನ ಇದರಲ್ಲಿ ಉತ್ಸುಕತೆಯಿಂದ ಪಾಲ್ಗೊಂಡಿದ್ದಾರೆ ಸರ್. ಇದು ನಮ್ಮ ಮನೆಯ ಹಬ್ಬದ ತರ, ನಮ್ಮ ಮನೆಯ ಸೆಲೆಬ್ರೇಷನ್, ನಮ್ಮ ಮನೆಯ ಒಂದು ಕಾರ್ಯಕ್ರಮ ತರ. ನಮ್ಮ ಮನೆಯಲ್ಲ ಏನು ಮದುವೆಗಳಾಗ್ತಾವಲ್ಲ, ಅಷ್ಟು ಒಂದು ಇದರಿಂದ ವಿಜೃಂಭಣೆಯಿಂದ ಆತ್ಮ ಖುಷಿಯಿಂದ ಇದನ್ನ ಮಾಡ್ತಾರೆ. ಕೊನೆಯದಾಗಿ ಯುವ ಪೀಳಿಗೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಯುವ ಪೀಳಿಗೆಗಳು ಹಿಂದೂ ಸಂಸ್ಕಾರದ ಸಂಸ್ಕೃತಿಗಳನ್ನು ಅದನ್ನ ಮನಸ್ಸಿನಲ್ಲಿ ಕಾಯ ವಾಚ ಮನಸ್ಸು ಅದನ್ನಲ್ಲಿ ರೂಢಿಸಿಕೊಳ್ಳೋದ್ರ ಮುಖಾಂತರ ನೀವು ಹಿಂದೂಗಳು ಸಂಸ್ಕಾರವಂತರಾಗಬೇಕು ಅನ್ನೋದು ಒಂದೇ ನನ್ನ ಉದ್ದೇಶ ಸರ್. ಥ್ಯಾಂಕ್ ಯು. ಸಂಜೆ 6:30 ಹಡಗಲಿ ತಾಲೂಕು ಕ್ರೀಡಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮ ಆರಂಭವಾಯಿತು.
ಭಾರತಾಂಬೆಗೆ ಪುಷ್ಪಾರ್ಚನೆ ಹಾಗೂ ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ. ವಿಶೇಷವಾಗಿ ಸನ್ಮಾನ್ಯ ಶಾಸಕರು ಒಂದು ವಾರಗಳ ಕಾಲ ಹಗಲು ರಾತ್ರಿ ಎಲ್ಲದೆ ಸಂಪೂರ್ಣ ತಮ್ಮ ಸಮಯವನ್ನ ಇವತ್ತಿನ ಈ ಹಿಂದೂ ಸಮ್ಮೇಳನ ಯಶಸ್ವಿಯಾಗಲಿಕ್ಕೆ ಸಮಯವನ್ನ ಕೊಟ್ಟಿರ್ತಾರೆ. ಹಿಂದೂ ಧರ್ಮದ ವಿವಿಧ ಜಾತಿ ಹಾಗೂ ಸಮುದಾಯಗಳ ಮುಖಂಡರನ್ನು ಭಾರತಾಂಬೆ ಭಾವಚಿತ್ರ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಹಡಗಲಿ ಗವಿಮಠದ ಪೂಜ್ಯ ಮಹಾಸ್ವಾಮೀಜಿಗಳು, ರಾಕೇಶಯ್ಯ ರಾಮಸ್ವಾಮಿಗಳು, ಕೊಂಬಳಿ ಗಾಡಿತಾತನವರು, ಚನ್ನಬಸವ ಮಹಾಸ್ವಾಮಿಗಳು, ಹಿರೇಮಲ್ಲಿನಕೇರಿ ಸೇರಿದಂತೆ ಅನೇಕ ಪೂಜ್ಯರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಪ್ರಮುಖ ವಕ್ತಾರರಾಗಿದ್ದ ಅವರು ಹಿಂದೂ ಸಮಾಜದ ಜಾಗೃತಿ ಹಾಗೂ ಸಂಘಟನೆಯ ಅಗತ್ಯತೆ ಕುರಿತು ಪ್ರೇರಣಾದಾಯಕವಾಗಿ ಮಾತನಾಡಿದರು. ಮಠಮಂದಿರಗಳಲ್ಲಿ, ಧರ್ಮಪೀಠಗಳಲ್ಲಿ ಕುಳಿತುಕೊಂಡು ಸಮಾಜಕ್ಕೆ ಮಾರ್ಗದರ್ಶನ ಮಾಡುತ್ತಾ ಅನೇಕ ಸಮಾಜದ ಅನೇಕ ಮಠಮಾನ್ಯಗಳ ಎಲ್ಲ ಗುರುಗಳನ್ನ ಇಲ್ಲಿ ಒಂದೇ ಕಡೆ ಸೇರಿಸುವಂತ ಪ್ರಯತ್ನ ಈ ಸಂಘಟಕರು ಏನ್ ಮಾಡಿದ್ದಾರೆ, ಇದೊಂದು ವಿಶೇಷ ಅನಿಸ್ತು. ನಾವೆಲ್ಲ ಧನ್ಯರು ಅವರನ್ನೆಲ್ಲ ಒಂದು ಕಡೆ ನೋಡೋದಕ್ಕೆ. ಸಮಾವೇಶದ ಸಾರಥ್ಯ ವಹಿಸಿದ್ದ ಶ್ರೀಗಳು ಹಿಂದೂ ಧರ್ಮದ ಶಕ್ತಿ ಮತ್ತು ಸಂಸ್ಕೃತಿಯ ಮಹತ್ವವನ್ನು ವಿವರಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ವೈಖರಿಯನ್ನು ಉಲ್ಲೇಖಿಸಿ ಧರ್ಮ ರಕ್ಷಣೆಯ ಸಂದೇಶ ನೀಡಿದರು. ರಾಜಕಾರಣದ ಮಹತ್ವ ಅಲ್ಲ, ಸಮಾಜದ ಮಹತ್ವ. ನೀನ್ ಯಾರೋ ಒಳಗಿದ್ದು, ನೀನ್ ಯಾರೋ ಜೊತೆಗಿರು, ನೀನ್ ನಿಮ್ ಪಕ್ಷ ಕಟ್ಕೋ, ನಿಮ್ ಸಮಾಜ ಕಟ್ಕೋ, ನೀನ್ ಮುಖ್ಯಮಂತ್ರಿ ಆಗುವ ನಮಗೇನಾಗುತ್ತಲ್ಲ. ಆದ್ರೆ ಯಾರ ಮೈ ಒಳಗಿನ ರಕ್ತ ಅದು ಹಿಂದೂವಾಗಿ ನಾ ಹಿಂದೂ ಅನ್ನುವಂಥದ್ದನ್ನ ಸ್ವೀಕರಿಸಿರ್ತಾರಲ್ಲ, ಆ ಮಾತ್ರ ಆ ರಕ್ತ ಸುಮ್ಮನೆ ಸಾಧ್ಯ ಇಲ್ಲ ಅನ್ನುವಂಥ 3 ವರ್ಷಗಳ ಕಾಲ ಮುಗಿದಿದೆ. ಆ 3 ವರ್ಷಗಳ ಕಾಲ ಸಂಭ್ರಮಾಚರಣೆ ದೇಶಾದ್ಯಂತ ನಡೀತಾ ಇದೆ. ಆದರೆ ಬಹಳ ಜನ ರಾಷ್ಟ್ರೀಯ ಸ್ವಯಂ ಸಂಘವನ್ನ ಅರ್ಥಪೂರ್ಣವಾಗಿ ಅರ್ಥ ಮಾಡ್ತಿರಲ್ಲ, ಅದರ ಪರವಾಗಿ ತಪ್ಪಾಗಿದೆ. ಯಾಕಂದ್ರೆ ರಾಷ್ಟ್ರೀಯ ಸ್ವಯಂ ಸಂಘ ಕಳೆದ 100 ವರ್ಷಗಳಿಂದ ತಪಸ್ಸಿನಂತೆ ಹಿಂದೂ ಸಂಘಟನೆ ಮತ್ತು ಮಾಡುತ್ತಾ ಅದರ ಮೂಲಕ ನಮ್ಮ ಕಾರ್ಯಕ್ರಮದ ಉದ್ದೇಶ ಹಾಗೂ ಸಮಾಜದ ಐಕ್ಯತೆ ಕುರಿತು ಮಾತನಾಡಿದರು. ಬೃಹತ್ ಹಿಂದೂ ಸಮ್ಮೇಳನವನ್ನು ಸಮಿತಿಯ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಖಜಾಂಚಿ ಹಾಗೂ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಯಶಸ್ವಿಯಾಗಿ ಆಯೋಜಿಸಲಾಗಿದ್ದು, ನೂರಾರು ಕಾರ್ಯಕರ್ತರು ಕಾರ್ಯಕ್ರಮದ ಯಶಸ್ಸಿಗೆ ಕೈಜೋಡಿಸಿದರು. ಹೂವಿನ ಹಡಗಲಿ ಶಾಸಕ ಶ್ರೀ ಕೃಷ್ಣನಾಯ್ಕ ಅವರ ಮಾರ್ಗದರ್ಶನದಲ್ಲಿ ನಡೆದ ಈ ಬೃಹತ್ ಹಿಂದೂ ಸಮ್ಮೇಳನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವ ಸಂಭ್ರಮಕ್ಕೆ ಮತ್ತಷ್ಟು ವೈಭವ ತುಂಬಿದ ಕಾರ್ಯಕ್ರಮವಾಗಿ ಪರಿಣಮಿಸಿತು. ವರದಿ ವಿನೋದ್ ಕುಮಾರ್, ಹೂವಿನ ಹಡಗಲಿ, ವಾಯ್ಸ್ ಆಫ್ ವಿಜಯನಗರ.